ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಇವತ್ತು ವಿಶೇಷ ಕಾರ್ಯಕ್ರಮ ಅಂದರೆ ಉತ್ತರ ಕರ್ನಾಟಕದ ಜನಪದ ಸಾಹಿತ್ಯದ ಕುರಿತಾಗಿ. ನಿಜವಾಗಿಯೂ ಈ ಸಾಹಿತ್ಯ ಉಳ್ಕೊಂಡು ಹೋಗ್ತದೆ, ಅದರ ಪ್ರಶ್ನೆ ಇಲ್ಲ. ಆದರೆ ಇವತ್ತಿನ ಬದಲಾವಣೆಯ ಡಿಜಿಟಲ್ ಮೀಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಇದು ಉಳಿದು ಬೆಳೆದು ಜನರ ಮುಡುತ್ತದೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇವತ್ತು ಅನೇಕ ಕಲೆಗಳು, ಅನೇಕ ಕಲಾಕಾರರು, ಅನೇಕ ವಿಷಯಗಳು ನಿಧಾನಕ್ಕೆ ಕೆಲವೊಂದಿಷ್ಟು ನಶಿಸಿ ಹೋಗ್ತಾ ಇದ್ದಾವೆ, ಇನ್ನು ಕೆಲವೊಂದಿಷ್ಟು ಹೊಸದಾಗಿ ಹುಡ್ತಾ ಇದ್ದಾವೆ. ಇದು ಸಂಕ್ರಮಣ ಕಾಲ ಅದರಿಂದ. ಆ ದಿಶೆಯಲ್ಲೇ ಒಂದು ಉತ್ತರ ಕರ್ನಾಟಕದಲ್ಲಿ ಅನೇಕ ದಿಗ್ಗಜ ಜನಪದ ಅಭ್ಯಾಸ ಮಾಡಿದಂಥ ಜನ ಬಂದು ಇದ್ದಾರೆ. ಅವರೆಲ್ಲರ ನೆಲೆಗಟ್ಟಿನಲ್ಲೇ ಇವತ್ತು ನಾವು ನಮ್ಮ ಈ ಜನಪದ ರಂಗಭೂಮಿ ಏನ್ರಿ ಅಥವಾ ಜನಪದ ಕಾವ್ಯ ಏನ್ರಿ, ಜನಪದ ಕಲೆ ಏನ್ರಿ, ಜನಪದ ಸಾಹಿತ್ಯ ಉಳಿಸ್ಕೋಬೇಕಾಗ್ಯದ. ಆ ದಿಶೆಯಲ್ಲಿ ಜನಪದ ಯೂನಿವರ್ಸಿಟಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೂ ಈಗ ನಮಗೆ ಬೇಕಾಗಿದ್ದೇನಪ್ಪ ಅಂದರೆ ಕೇವಲ ಎಲ್ಲನೂ ಸರ್ಕಾರ ಮಾಡಲಿ ಅಥವಾ ಇನ್ನೊಂದು ಇನ್ನೊಬ್ಬರು ಮಾಡಲಿ ಅನ್ನೋಕ್ಕಿಂತಲೂ ಈ ಎಲ್ಲ ದಿಗ್ಗಜರು, ಅದರಲ್ಲೂ ಮುಖ್ಯವಾಗಿ ಅಳಿಸಿ ಹೋಗ್ತಿರುವಂಥವ್ರು, ಅವು ಮಹಾನ್ ದಿಗ್ಗಜರಿದ್ದಾರೆ. ಅಂಥವರ ಉಳಿವಾಗಿ ಒಂದಿಷ್ಟು ಪ್ರಯತ್ನ ನಡೀತಾ ಇದ್ದಾವೆ. ಅವು ಎಷ್ಟು ಮಟ್ಟಿಗೆ ಯಶಸ್ಸು ಆಗ್ತಾವೆ, ಏನು ಕಾಲ ನಿರ್ಧರಿಸಬೇಕು. ಆ ದಿಶೆಯಲ್ಲಿ ಒಂದಿಷ್ಟು ನಮ್ಮ ಮಿತ್ರರಾದಂಥ ಜನಪದೀಯ ವಿಷಯದ ಮೇಲೆ ತಿಳುವಳಿಕೆ ಉಳ್ಳಂಥ ನಮ್ಮ ಜಯಾನಂದ ಮಾದರ್ ಅವರು ತಮ್ಮ ಮುಂದಿಗೆ ಒಂದಿಷ್ಟು ಕೆಲವು ವಿಷಯಗಳನ್ನ ಇಡಬೇಕು ಅಂತ ಬಯಸ್ತಾ ಇದ್ದಾರೆ. ಆ ದಿಶೆಯಲ್ಲಿ ಒಂದಿಷ್ಟು ಪ್ರಶ್ನಾವಳಿಗಳು, ಅದ್ರ ಜೊತೆಗೆ ಪ್ರಯತ್ನ ಮಾಡ್ತಿರೋರು ಯಾರು ಅನ್ನುವಂಥ ಒಂದು ಏನಪ್ಪ ಅಂದರೆ ಪರಿಚಯಾತ್ಮಕ ಒಂದು ಡಿಸ್ಕಷನ್ ಅದ. ಸರ್ ನಮಸ್ಕಾರ, ಸ್ವಾಗತ. ಸರ್ ನಮಸ್ಕಾರ. ಈಗ ನೀವು ಈ ಜನಪದ ರಂಗಭೂಮಿ ಬಗ್ಗೆ ಅಥವಾ ಕಾವ್ಯದ ಬಗ್ಗೆ, ಸಾಹಿತ್ಯದ ಬಗ್ಗೆ ಏನು ಹೇಳಬೇಕಂತ ಬಯಸ್ತಾ ಇದ್ದೀರಿ? ನಮ್ಮ ಕರ್ನಾಟಕ ಅಂದ ತಕ್ಷಣವೇ ನಮಗೆ ಜನಪದ ನೆನಪಾಗುತ್ತೆ ಸರ್. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಹೇರಳವಾಗಿ ಜನಪದದ ಕಲೆಗಳಾಗಲಿ, ಬಯಲಾಟಗಳಾಗಲಿ, ಹಾಡುಗಳಾಗಲಿ, ಕುಣಿತಗಳಾಗಲಿ, ಆಟಗಳಾಗಲಿ, ಬೇರೆ ಬೇರೆ ಮಗ್ಗುಲುಗಳಲ್ಲಿ ಜಾನಪದವನ್ನು ಪ್ರತಿನಿಧಿಸುವಂಥ ಪ್ರತಿಭಾವಂತರು ನಮ್ಮ ನಾಡಿನಲ್ಲಿ ಇದ್ದಾರೆ ಸರ್. ಅದರಲ್ಲಿ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಅಂತಂದರೆ ಇದು ಜಾನಪದದ ತವರು ಭೂಮಿ ಅಂತಲೇ ಹೆಸರು ಪಡೆದಂಥದ್ದು. ಹೀಗಾಗಿ ಈ ಜನಪದದ ಏನು ಕಲೆಗಳು, ಬಯಲಾಟಗಳು, ಸಾಹಿತ್ಯ ಆಗಲಿ ಅಥವಾ ಕುಣಿತಗಳಾಗಲಿ, ನಾಟಕಗಳಾಗಲಿ, ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡಬೇಕಾದಂಥ ಅಗತ್ಯತೆ ಇವತ್ತಿನ ದಿನಮಾನದೊಳಗೆ ಬಹಳಷ್ಟಿದೆ ಸರ್. ಯಾಕಂತ ಕೇಳಿದ್ರೆ ನಮ್ಮ ಜನಪದರ ಬದುಕು ಮುಂದಿನ ಜನಾಂಗಕ್ಕೆ ಪ್ರೇರಣೆ ಮತ್ತು ಪುಷ್ಟಿಯನ್ನು ಕೊಡುವಂಥ ಸಾಮರ್ಥ್ಯವನ್ನು ಹೊಂದಿತ್ತು. ಹೀಗಾಗಿ ಅದನ್ನು ಉಳಿಸ್ಕೊಳ್ಬೇಕು, ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇವತ್ತಿನ ಓದುಗರಲ್ಲಿದೆ ಅಥವಾ ಜನರಲ್ಲಿದೆ. ಜನಪದ ಸಂವೇದನೆಗಳು ಯಾರೆಲ್ಲಿದ್ದಾವೋ ಅವ್ರದ್ದು ಮಹತ್ವಾಕಾಂಕ್ಷೆ ಆ ಜನಪದ ಹಿಂದಿನ ಪರಂಪರೆ ಉಳಿಬೇಕು ಅನ್ನುವಂಥದ್ದು. ಆ ದಿಶೆಯಲ್ಲಿ ನಿಮಗೆ ಅಂಥ ಕಂಡು ಬರುತ್ತಿರುವಂಥ ವ್ಯಕ್ತಿಗಳು ಯಾರು ಅಂತೇಳಿ? ನಾವು ಅಂದ್ಕೊಂಡಂಗೆ ನಮ್ಮ ಭಾಗದ ಪ್ರಸಿದ್ಧ ಜಾನಪದ ಕವಿ, ಸಾಹಿತಿ, ಸಂಶೋಧಕ ಅಂತಲೇ ನಾವು ಕರಿಬೇಕು. ಬೆಟಗೇರಿ ಕೃಷ್ಣ ಶರ್ಮ ಅವರು ಅಂತ. ಅವ್ರನ್ನ ನಾವು ಆನಂದ